ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಈಗ ನಾವು ಉತ್ತರ ಕರ್ನಾಟಕ ಸೈಡ್ ಗುರಳ್ ಪುಡಿ ಹೆಂಗ್ ಮಾಡ್ಕೊಂತೇವಿ ಅಂತ ಹೇಳಾಕತ್ತೀನಿ. ಇದನ್ನ ಸಂತಿಯಿಂದ ಎಲ್ಲಾರ ತಂದ ಮೇಲೆ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಹಳ್ಳು ಸಣ್ಣ ಸಣ್ಣ ಇರ್ತಾವು, ಕ್ಲೀನ್ ಜಲಿಸ್ಕೊಂಡು ಅದನ್ನ ಬಿಸ್ಲಿಗೆ ಒಣೆ ಹಾಕಿ ಅದಾದ್ಮೇಲೆ ಈ ತರ ಕ್ಲೀನಾಗಿ ಹುರ್ಕೋಬೇಕು ನೋಡ್ರಿ. ಕ್ಲೀನಾಗಿ ಒಣಗ್ಬೇಕು ಬಿಸ್ಲಾಗ ಫಸ್ಟ್. ಅದಾದ್ಮೇಲೆ ನಾವು ಒಂದ್ ಬಾಂಡ್ಲಿ ತಗೊಂಡು ನಮ್ಗೆ ಎಷ್ಟು ಬೇಕಾಗ್ತೈತೆ, ಒಂದ್ ವಾರಕ್ಕಾದ್ರೂ ಮಾಡ್ಕೋಬಹುದು, ಇಲ್ಲ 15 ದಿನಕ್ಕಾದ್ರೂ ಮಾಡ್ಕೋಬಹುದು. ನಾವ್ 1/4 kg ತಗೊಂಡ್ಬಿಟ್ರಂದ್ರೆ ಒಂದ್ ವಾರ 15 ದಿನ ಆಗ್ಬಿಡ್ತೈತಿ. 1/4 kg ಒಳಗ ಅರ್ಧ ತಗೋಬೇಕು. ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ್ಮೇಲೆ ಅದು ಆರವರೆಗುನು ಬಿಡ್ಬೇಕು ನೋಡ್ರಿ. ಚಟಪಟ ಅಂತೈತಿ, ಒಂಥರ ಘಮ ಘಮ ಅನ್ನೋ ಒಂದು ಸುವಾಸನೆ ಬರ್ತಾ ಇರ್ತೈತಿ ಅದು. ಅದಾದ್ಮೇಲೆ ಗುರಳೆಲ್ಲ ಅರಿದು ಅದಕ್ಕ ನಾನು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿರಂದಿ ನೋಡ್ರಿ. ಅದಕ್ಕ ಉಪ್ಪು ಹಾಕಿಂದಿ ಅಂದ್ರ ಚೆನ್ನಾಗಿ ಟೇಸ್ಟ್ ಆಕತಿ. ನೀವು ಬರೇ ಬಾಯಿಲ್ಲಾದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿ ಟೇಸ್ಟ್ ಇರ್ತೈತಿ ನೋಡ್ರಿ. ಕಲರ್ ನೋಡ್ತಿರ್ಬೋದು ನೀವು. ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಂದ್ ಅರ್ಧ ಗಂಟೆ ಒಂದ್ ತಾಸು ಬಿಟ್ಮೇಲೆ ಇದು ಒಂದ್ ಡಬ್ಬಿ ತುಂಬಿಡ್ಬೇಕು. ಬಿಸಿ ಬಿಸಿದೆ ಡಬ್ಬಿಗೆ ತುಂಬಿಡ್ಬಾರ್ದು. ಇದನ್ನೆಲ್ಲ ನಾವು ಎಲ್ಲಾ ತರಕಾರಿ ಅಡಿಗೆ ಮಿಸ್ ಮಾಡ್ದೇನೆ ಆಗ್ತದೆ ನಮ್ಗೆ. ಇದು ಗುರಳ್ ಪುಡಿ ಇಲ್ಲ ಅಂದ್ರೆ ನಮ್ಗೆ ಅಡಿಗೆ ಮಾಡಕನು ಮನ್ಸ್ ಬರಲ್ಲ. ಪಲ್ಯ ಯಾವುದೇ ಅಡಿಗೆ ಆಯ್ತು ಮನ್ಸೇ ಬರಲ್ಲ. ನಾವ್ ಎಂತ ಪಲ್ಯ ಮಾಡಿದ್ರು, ಕಾಳು ತರಕಾರಿ ಪಲ್ಯ ಮಾಡಿದ್ರು ನಮ್ಗೆ ಬೇಕೇ ಬೇಕು ಗುರಳ್ ಪುಡಿ. ಅದಾದ್ಮೇಲೆ ನಾನ್ ಮತ್ತೆ ವಿಡಿಯೋ ಕಂಟಿನ್ಯೂ ನೆಕ್ಸ್ಟ್ ಡೇ ಮಾಡಿದೆ ನೋಡ್ರಿ. ಬೆಳಗ್ಗೆ ನಾನು ಬಿಸಿನೀರು ಕುಡಿತೇನೆ. ಬಿಸಿನೀರು ಕುಡಿಯಕಂತ ನೀರ್ ಕಾಸ್ಕೊಂಡು ಈಗ ಒಂದು ಮಗ್ಗಿಗೆ ಸೋಸ್ಕೊಂಡೆ. ಅದಾದ್ಮೇಲೆ ನಾನು ದೊಣಗಾಯಿ ಪಲ್ಯ ಮಾಡ್ಬೇಕಾಗಿತ್ತು. ದೊಣಗಾಯಿನ 1/4 kg ಅಷ್ಟು ನಾನು ದೊಣಗಾಯಿ ತಗೊಂಬಂದಿದ್ದೆ. ಅವನ್ನ ಇವಾಗ 4 ಭಾಗ ಮಾಡ್ಕೊಳಕತ್ತೇನೆ ನೋಡ್ರಿ. ಅದು ಮೆಣಸಿನ್ಕಾಯಿ ನಾವ್ ಹೆಚ್ಕೊಳಬೇಕಾದ್ರೂ ಕ್ಲೀನ್ ಆಗಿ ನೋಡಿ ಹೆಚ್ಚಿನ ಮೇಲೆ ಕ್ಲೀನ್ ಆಗಿ ನೋಡ್ಬೇಕು. ಸಂದಿ ಎಲ್ಲಾ ಹುಳ ಇರ್ತಾವ ನೋಡ್ರಿ. ಇಂತ ಖಾರ ದೊಣಗಾಯಿ ಮೆಣಸಿನ್ಕಾಯಿ ಒಳಗನು ಹುಳ ಬರ್ತಾವು. ನಾನು ಹೆಚ್ಚಾಗತ್ತಿದೆ ನೋಡ್ರಿ, ಕೈ ಒಳಗನ ಒಂದ್ ಅರ್ಧ ಇದ್ದಾವೆಲ್ಲ ತೆಗೆದ್ ಬಿಡ್ತಾ ಇದ್ದೆ. ನೋಡ್ಬೋದು ನೀವು, ನಾನ್ ಲೈವ್ ಆಗಿ ತೋರ್ಸಾಕತ್ತೇನಿ ಯಾವ ತರ ಹುಳ ಐತಿ ಅಂತೇಳಿ. ನಿಜ ಇಂತ ಖಾರ ಮೆಣಸಿನ್ಕಾಯಿ ಒಳಗನು ಹುಳ ಇರ್ತಾವ ಅಂದ್ರ ಅವು ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಂತೇಳಿ. ಯಾವುದೇ ತರಕಾರಿ ಅಡಿಗೆ ಮಾಡಕತ್ತಾರ ನಾವು ಬಹಳ ಹುಷಾರಿಯಿಂದ ಮಾಡ್ಬೇಕು ನೋಡ್ರಿ. ಎಷ್ಟೇ ಹುಷಾರಿ ಇರ್ತಾವೆ ಅಂದ್ರೂ ಕಮ್ಮಿನೇ. ನಾನು ದೊಣಗಾಯಿನ 4 ಭಾಗ ಮಾಡಿ ಅದನ್ನ ಹುರ್ಕೊಳಕತ್ತಿದ್ದೆ. ಯಾಕಪ್ಪ ಹುರ್ಕೊಳಕತ್ತೇನಿ ಅಂದ್ರ ಟೇಸ್ಟ್ ಅಂತ ಬಹಳ ಚೆನ್ನಾಗ್ ಆಕತಿ ನೋಡ್ರಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಬೇಕಂದ್ರೆ ನೀವು ಎಣ್ಣೆ ಹಾಕ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ದೊಣಗಾಯಿ ಜಾಸ್ತಿ ಖಾರ ಇದ್ದು ಅಂದ್ರ ಬೀಜಾನ ತಕ್ಕೋಬಹುದು ನೋಡ್ರಿ. ನಾನ್ ಇದು ಬೀಜ ಏನು ತೆಗ್ದಿಲ್ಲ, ಯಾಕಂದ್ರೆ ಈ ತರ ಹುರಿದ್ವಿ ಅಂದ್ರ ಸ್ವಲ್ಪ ಖಾರನು ಕಮ್ಮಿ ಆಗ್ತೈತಿ. ನಮಗೊಂದ್ ಸ್ವಲ್ಪ ಲೈಟ್ ಆಗಿ ಖಾರ ಇದ್ರೇನೆ ನಮಗೆ ಈ ತರ ದೊಣಗಾಯಿ ಪಲ್ಯ ಯಾವ್ದಾದ್ರು ಪಲ್ಯ ತಿನ್ನಕ್ ಇಷ್ಟ ಆಗತಿ. ಅದಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೊಳಕತ್ತೆ ನೋಡ್ರಿ. ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಶೇಂಗಾ, ಕೊತ್ತಂಬರಿ, ಮತ್ತೆ ನಾನು ಸ್ವಲ್ಪ ಗುರಳ್ ಪುಡಿ ಅದೇ ಮಾಡಿ ಇಟ್ಕೊಂಡಿದ್ನಲ್ಲ ನೈಟ್, ಅದೇ ಗುರಳ್ ಪುಡಿನ ಒಂದ್ 3-4 ಸ್ಪೂನ್ ಹಾಕಕತ್ತೀನಿ. ನಂಗೆ ಸ್ವಲ್ಪ ಶೇಂಗಾ ಎಲ್ಲ ಕಮ್ಮಿ ಆಗಿದಕ್ಕ ನಾನು ಅದನ್ನ ಜಾಸ್ತಿನೇ ಗುರಳ್ ಪುಡಿ ಕೇಳಾಕತ್ತೀನಿ. ಮತ್ತೆ ನಮ್ಮ ಮನೆಯಲ್ಲೇ ಮಾಡಿರೋದು ಹೋಮ್ ಮೇಡ್ ಗರಂ ಮಸಾಲ, ಮತ್ತೆ ಮನೆಯಲ್ಲೇ ಮಾಡಿರೋದು ಅರ್ಶಿನ ಪುಡಿ, ಮತ್ತೆ ಸ್ವಲ್ಪ ಚಿಟಿಗೆಯಷ್ಟು ಬೆಲ್ಲ ಹಾಕೇಳತ್ತೀನಿ. ಅದಾದ್ಮೇಲೆ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕೋದು ಮರ್ತಿದ್ದೆ, ಅದನ್ನು ಸ್ವಲ್ಪ ಹಾಕ್ಯಬೇಕು ನೋಡ್ರಿ. ಹುಳಿ ಚೆನ್ನಾಗಿ ಟೇಸ್ಟ್ ಬರ್ತೈತಿ ಇದು ದೊಣಗಾಯಿ ಪಲ್ಯ ಮಾಡಾಕ. ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಅದ ದೊಣಗಾಯಿಗೆ ಈಗ ಮಸಾಲೆ ಎಲ್ಲಾ ತುಂಬ್ಕೊಳಕತ್ತೀನಿ. ನಾವು ಸ್ವಲ್ಪ ಮಸಾಲೆ ಆದ್ರೆ ತುಂಬೋದು, ಜಾಸ್ತಿ ಆದ್ರೆ ತುಂಬೋದು. ಅದಾದ್ಮೇಲೆ ಕ್ಲೀನ್ ಆಗಿ ತುಂಬಿದ್ಮೇಲೆ ಒಂದ್ ಈರುಳ್ಳಿ ಹೆಚ್ಚಿಟ್ಕೋಬೇಕು ನೋಡ್ರಿ. ಈರುಳ್ಳಿ ಹೆಚ್ಚಿಟ್ಕೊಂಡ್ಮೇಲೆ ಒಂದ್ ಪಾತ್ರೆ ತಗೊಂಡು ಎಣ್ಣೆ ಹಾಕಿ ಅದಕ್ಕ ಸಾಸಿವೆ, ಕರಿಬೇವು, ಈರುಳ್ಳಿನ ಎಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ತುಂಬಿಟ್ಕೊಂಡಿದ್ವಲ್ಲ ಮಸಾಲಿನ ದೊಣಗಾಯಿಗೆ, ಅವನ್ನ ಒಂದೊಂದನೆ ಹಾಕ್ಬೇಕು. ಹಾಕಿದ್ಮೇಲೆ ನಾವು ಚೆನ್ನಾಗಿ ಎಣ್ಣೆ ಒಳಗನ ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಎಣ್ಣೆ ಒಳಗ ಫ್ರೈ ಮಾಡ್ಬೇಕು ನೋಡ್ರಿ ದೊಣಗಾಯಿನ. ಇನ್ನು ಖಾರ ಅಂದ್ರೆ ಫುಲ್ ಕಮ್ಮಿ ಆಗ್ತೈತಿ. ಟೇಸ್ಟ್ ಮಾತ್ರ ಬಹಳ ಅಂದ್ರೆ ಬಹಳ ಪಕ್ಕ. ನಾವು ನಮ್ಮೂರ್ ಸೈಡ್ ಉತ್ತರ ಕರ್ನಾಟಕ ಸೈಡ್ ಮಾಡೋ ರೆಸಿಪಿನೇ ಇದು. ಇನ್ನೂ ಒಂಥರ ಮಾಡೋದು ತೋರಿಸ್ತಾನೆ ದೊಣಗಾಯಿ ಪಲ್ಯನ. ಅದನ್ನ ಬಹಳ ವೆರೈಟಿ ಮಾಡ್ಬೋದು ಇದು ದೊಣಗಾಯಿ ಪಲ್ಯ. ನಾವು ಉತ್ತರ ಕರ್ನಾಟಕ ಸೈಡ್ ಮಾಡೋ ರೆಸಿಪಿನೇ ಇದು. ಅದಾದ್ಮೇಲೆ ಮಸಾಲೆ ಉಳಿದಿರ್ತೈತಲ್ಲ ಮಿಕ್ಸಿ ಜಾರ್ ಒಳಗ, ಅದನ್ನೆಲ್ಲ ಚೆನ್ನಾಗಿ ತಕೊಂಡು ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಹಾಕ್ಬೇಕು ನೋಡ್ರಿ. ನಿಮಗೆ ನೀರ್ ಎಷ್ಟ್ ಬೇಕಾಗ್ತೈತೆ ಅಷ್ಟ ಹಾಕೋಬೇಕು. ಸ್ವಲ್ಪ ನೀರಾದ್ರೂ ಮಾಡ್ಕೋಬಹುದು, ಇಲ್ಲ ಗಟ್ಟಿಯಾಗಿ ಮಾಡ್ಕೋಬಹುದು. ಇಲ್ಲ ನಮಗೆ ಮಸಾಲೆ ಹಂಗ ಗಟ್ಟಿಯಾಗಿನೇ ಇರ್ಲಿ ಅಂದ್ರೆ ನೀರ್ ಹಾಕ್ತೇನೆ ಅದ್ರಾಗನ ಫ್ರೈ ಮಾಡ್ಕೋಬಹುದು. ನಾನು ಸ್ವಲ್ಪ ಕೊತ್ತಂಬರಿನ ಹಾಕಿದ್ದೆ ನೋಡ್ರಿ ಇವಾಗ. ಅದಾದ್ಮೇಲೆ ಒಂದ್ 2 ನಿಮಿಷ ಕುದಿಯಕ ಬಿಟ್ಟೆ. ಅದಾದ್ಮೇಲೆ ನೋಡ್ರಿ ನೋಡ್ರಿ ಒಂದ್ 2 ನಿಮಿಷ ಅಷ್ಟು ಕುದಿಯಕಂತ ಬಿಟ್ಟು ಈ ತರ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಸಾಲೆ ಒಂದೊಂದು ಮೆಣಸಿನ್ಕಾಯಿ ಹೊರಗ್ ಬರ್ತೈತಿ, ಗಟ್ಟಿ ಇರ್ಬೇಕು. ಆಕ್ಚುಲಿ ಇದು ಮಸಾಲೆ ಇರ್ಬೇಕಂದ್ರ ಗಟ್ಟಿ ಇರ್ಬೇಕು. ಮಸಾಲೆ ಹೊರಗ್ ಬಂದ್ರೆ ಅದೇನ್ ಪ್ರಾಬ್ಲಮ್ ಆಗಲ್ಲ, ತಿನ್ಬೋದು ಅದೇನು.
ನನಗ ಮತ್ತೆ ಸ್ವಲ್ಪ ಯಾಕೋ ಏನೋ ಉಪ್ಪು ಕಮ್ಮಿ ಅನ್ನಿಸ್ತು, ಉಪ್ಪು ಕೆಳಗತ್ತಿದೆ. ಅದಾದ್ಮೇಲೆ ಮೇನ್ ಆಗಿ ನಾವು ಇದಕ್ಕ ಬೆಲ್ಲ ಹಾಕ್ತೇವ್ ನೋಡ್ರಿ. ಅದು ಉಪ್ಪು ಖಾರ ಹುಳಿ ಅದನ್ನ ತಿಂದವ್ರಿಗೆ ಗೊತ್ತೈತಿ. ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.